ತಿಂಗಳ ಹಿಂದಷ್ಟೇ ಯೆಲ್ಲೋ ಮೆಟ್ರೋ ರೈಲನ್ನು ಉದ್ಘಾಟನೆ ಮಾಡಲಾಗಿತ್ತು. ಈಗ BMRCL ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದೆ. ಏನದು ಗುಡ್ ನ್ಯೂಸ್ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಯೆಲ್ಲೋ ಲೈನ್ ಪ್ರಯಾಣಿಕರಿಗೆ ಡಬಲ್ ಗುಡ್ ನ್ಯೂಸ್. ಸೆಪ್ಟೆಂಬರ್ 15ರಿಂದ 4ನೇ ರೈಲು ಹಳಿಗೆ. ತಿಂಗಳಾಂತ್ಯಕ್ಕೆ ಮತ್ತೊಂದು ರೈಲು ಕೂಡ ಆಗಮನ. ಯೆಲ್ಲೋ ಲೈನ್ ಮೆಟ್ರೋ ಕಾಮಗಾರಿ ಆರಂಭವಾದಾಗಿನಿಂದಲೂ ಒಂದಲ್ಲ ಒಂದು ಅಡೆತಡೆ ಎದುರಾಗುತ್ತಲೇ ಇದೆ. ಅದು ಟ್ರ್ಯಾಕ್ ಓಪನ್ ಆದರೂ ಕೂಡ ಮುಂದುವರಿಯುತ್ತಲೇ ಇದೆ. ಹೀಗಿದ್ರೂ ಕಷ್ಟನೋ ಸುಖನೋ ಈ ಭಾಗದ ಪ್ರಯಾಣಿಕರು ಹೇಗೋ ಹೊಂದ್ಕೊಂಡು ಪ್ರಯಾಣ ಮಾಡ್ತಿದ್ದಾರೆ. ಸದ್ಯ ಈ ಪರಿಸ್ಥಿತಿಯ ನಡುವೆ ಕೊನೆಗೂ ಕೂಡ ಸಮಸ್ಯೆ ಬಗೆಹರಿಸುವ ಸುಳಿವಿನ ಜೊತೆಗೆ BMRCL ಪ್ರಯಾಣಿಕರಿಗಾಗಿಯೇ ಡಬಲ್ ಗುಡ್ ನ್ಯೂಸ್ ಕೊಟ್ಟಿದೆ. ಹೌದು, ಕಳೆದ ತಿಂಗಳು ಅಂದರೆ ಆಗಸ್ಟ್ 10ರಂದು ಮಾರ್ಗ ಓಪನ್ ಆದರೂ ಈ ಭಾಗದ ಪ್ರಯಾಣಿಕರು ಉಳಿದ ಮಾರ್ಗದ ಪ್ರಯಾಣಿಕರಂತೆ ಪೂರ್ಣ ಪ್ರಮಾಣದಲ್ಲಿ ಮಾರ್ಗದಲ್ಲಿ ಸಂಚಾರ ಮಾಡುವುದಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ ಈ ಮಾರ್ಗಕ್ಕಿದ್ದಂತಹ ಕಡಿಮೆ ಟ್ರೈನ್ಗಳ ಸಂಖ್ಯೆ. ಇದೇ ಕಾರಣಕ್ಕೆ ಒಂದು ಟ್ರೈನ್ನಿಂದ ಮತ್ತೊಂದು ಟ್ರೈನ್ಗೆ ಓಡಾಟದ ನಡುವಿನ ಸಮಯ 25 ನಿಮಿಷಗಳ ಗ್ಯಾಪ್ ಇತ್ತು. ಇದು ಸವಾರರ ಕಾಯುವಿಕೆಯನ್ನು ಹೆಚ್ಚು ಮಾಡೋದರ ಜೊತೆಗೆ ಜನಸಂದಣಿ ಕೂಡ ಉಂಟು ಮಾಡಿತ್ತು. ಸದ್ಯ ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೊನೆಗೂ ಕೂಡ 4ನೇ ರೈಲು ಇದೇ 15ರಿಂದ ಟ್ರ್ಯಾಕಿಗೆ ಇಳಿತಾ ಇದೆ. ಈ ಬಗ್ಗೆ ಖುದ್ದು BMRCL ಮಾಹಿತಿ ಕೊಟ್ಟಿದ್ದು, ಈ ಸಂಬಂಧ ಎಲ್ಲ ಸಿದ್ಧತೆಗಳನ್ನು ಕೂಡ ಆರಂಭಿಸಲಾಗಿದೆ. ಸದ್ಯ ಈ ಟ್ರೈನ್ ಓಡಾಟ ಆರಂಭವಾದರೆ 25 ನಿಮಿಷ ಇರುವಂತಹ ಟ್ರೈನ್ಗಳ ನಡುವಿನ ಓಡಾಟದ ಸಮಯ 15 ನಿಮಿಷಕ್ಕೆ ಇಳಿಕೆಯಾಗುವ ಚಾನ್ಸಸ್ ಇದೆ. ಇವಾಗ ಹಳದಿ ಮಾರ್ಗಕ್ಕೆ 4ನೇ ಟ್ರೈನ್ ಏನಿದೆ ಅದು ಆಲ್ರೆಡಿ ಬಂದಾಗಿದೆ. ಅದು ಫಾರ್ಮೇಷನ್ನು ಕೂಡ ಆಗಿದೆ. ನಮಗೆ ಈ ಲಿಮಿಟೆಡ್ ಟೈಮ್ ಇರೋದ್ರಿಂದ ನಾವು 2ನೇ ವಾರ ಅಷ್ಟರಲ್ಲಿ ನಾವು ಮುಗಿಸಿ ಅದನ್ನು ಮತ್ತೆ ಜನರ ಓಡಾಡೋಕ್ಕೆ ಕಾರ್ಯಾಚರಣೆಗೆ ಮಾರ್ಗದಲ್ಲಿ ಹಾಕಬೇಕು ಅಂತ ಇದ್ದೀವಿ. ಅದು ಹಾಕಿದ ಮೇಲೆ ನಮಗೆ ಇವಾಗ ಇರುವಂಥ ಏನು ಹೆಡ್ವೇ ಏನಿದೆ ಅದು 25ರಿಂದ 20 ನಿಮಿಷ ಆಗೋ ಸಾಧ್ಯತೆಗಳು ಕೂಡ ಕಂಡು ಬರ್ತಾಯಿದೆ. 4ನೇ ಟ್ರೈನ್ನ ಗುಡ್ ನ್ಯೂಸ್ನ ಜೊತೆಗೆ ಇದೇ ತಿಂಗಳ ಅಂತ್ಯಕ್ಕೆ ಮತ್ತೊಂದು ಟ್ರೈನ್ ಸೆಟ್ ಕೂಡ ಬೆಂಗಳೂರು ಸೇರುವ ಸಾಧ್ಯತೆ ಇದೆ. ಈ ಬಗ್ಗೆ ಟ್ರೈನ್ ಪೂರೈಕೆ ಮಾಡ್ತಾ ಇರುವ ರೈಲು ತಯಾರಿಕಾ ಸಂಸ್ಥೆ TTGR ಕೂಡ ಸಪ್ಲೈ ಮಾಡುವ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದೆ. ಒಂದೊಮ್ಮೆ ಎಲ್ಲವೂ ಕೂಡ ಅಂದುಕೊಂಡಂತಾದರೆ ಅಕ್ಟೋಬರ್ 2 ಅಥವಾ 3ನೇ ವಾರಕ್ಕೆ 5ನೇ ಟ್ರೈನ್ ಕೂಡ ಟ್ರ್ಯಾಕಿಗೆ ಇಳಿಯೋದು ಕನ್ಫರ್ಮ್. 5ನೇ ಟ್ರೈನ್ ಓಡಾಟವನ್ನು ಆರಂಭ ಮಾಡಿದರೆ ಟ್ರೈನ್ ಓಡಾಟದ ಸಮಯ ಮತ್ತಷ್ಟು ಇಳಿಕೆಯಾಗಲಿದ್ದು ಪ್ರಯಾಣಿಕರಿಗೂ ಕೂಡ ಹೆಚ್ಚು ಅನುಕೂಲವಾಗುತ್ತೆ. ಡಿಪೋದಲ್ಲಿ ಬೇಕಾಗಿರುವಂಥ ಒಂದು ಸ್ಟ್ಯಾಟಿಕ್ ಟೆಸ್ಟ್ ಅಂತ ಏನು ಹೇಳ್ತೀವಿ ಅದು ಕೂಡ ಆಗಿದೆ. ಅಲ್ಲೇ ಸ್ವಲ್ಪ ಟೆಸ್ಟ್ ಟ್ರ್ಯಾಕಲ್ಲೂ ಕೂಡ ಒಂದಷ್ಟು ಅದನ್ನು ಓಡಾಟ ಆಗಿದೆ. ಅದು ತದನಂತರ ಅದು ಮೇನ್ ಲೈನಲ್ಲಿ ಏನಿದೆ ಅಂದರೆ ಇವಾಗ ಕಾರ್ಯಾಚರಣೆ ಮಾರ್ಗ ಏನಿದೆ ಅಲ್ಲೂ ಕೂಡ ಅದು ಸುಮಾರು ಟೆಸ್ಟ್ಗಳು ಮಾಡಬೇಕಾಗುತ್ತೆ. ಇವಾಗ ಹಳದಿ ಮಾರ್ಗದಲ್ಲಿ ಆಲ್ರೆಡಿ 3 ಟ್ರೈನು ನಮಗೆ ಕಾರ್ಯಾಚರಣೆ ಇರೋದ್ರಿಂದ ಇದಕ್ಕೆ ಬೇಕಾಗಿರುವಂಥ ವಿದ್ಯುತ್ ಆಗಲಿ ಇಲ್ಲ ಸಿಗ್ನಲಿಂಗ್ ಆಗಲಿ ಟೆಲಿಕಮ್ಯುನಿಕೇಷನ್ ಆಗಲಿ ಆಮೇಲೆ ಬ್ರೇಕ್ ಟೆಸ್ಟ್ಗಳಾಗಲಿ ಇವೆಲ್ಲ ಮಾಡಬೇಕು ಅಂದರೆ ನಮಗೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಆಲ್ರೆಡಿ ಇದು ಕೂಡ ಕಾರ್ಯಾಚರಣೆ ಮಾರ್ಗದಲ್ಲಿ ಆಲ್ರೆಡಿ ರಾತ್ರಿ ಹೊತ್ತು ಇದ್ರ ಟೆಸ್ಟಿಂಗು ಕೂಡ ನಡೀತಾ ಇದೆ. ಒಟ್ಟಾರೆ ಇದೇ 15ರಿಂದ 4ನೇ ಟ್ರೈನ್ ಯೆಲ್ಲೋ ಮಾರ್ಗದಲ್ಲಿ ಸಂಚಾರ ಆರಂಭಿಸಿದರೆ ಮುಂದಿನ ತಿಂಗಳು 5ನೇ ಟ್ರೈನ್ ಓಡಾಟದ ಚಾನ್ಸಸ್ ಕೂಡ ಇದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.